ರಾಜ್ಯ ರಾಜಕೀಯದಲ್ಲಿ ಚಾಣಕ್ಯರ ಚಂಡಮಾರುತ ಮೆರಿತಾ ಅನ್ನುವಂತಹ ಬಿಗ್ ಬ್ರೇಕಿಂಗ್ ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ರಾಜ್ಯಗಳಲ್ಲಿ ಬಿಜೆಪಿಯ ಜಯಭೇರಿ ಬಾರಿಸಿದ್ರೆ ಬದಲಾವಣೆ ಗ್ಯಾರಂಟಿ ಅನ್ನುವಂತಹ ಚರ್ಚೆಗಳು ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಈ ಚುನಾವಣೆಯಿಂದ ಬರ್ತಕ್ಕಂತಹ ಒಂದು ಫಲಿತಾಂಶ ಅವಧಿಗೂ ಮುನ್ನವೇ ರಾಜ್ಯದಲ್ಲಿ ಚುನಾವಣೆ ಸಾಧ್ಯತೆಯನ್ನ ಉಂಟು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. 2018 ಜನವರಿ ಫೆಬ್ರವರಿಯಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತಾ ಕಾಂಗ್ರೆಸ್ನ ಹಲವು ಶಾಸಕರು ಬಿಜೆಪಿಗೆ ಸೇರುವ ಸಾಧ್ಯತೆಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಬಿಎಸ್ವೈ ಜೊತೆ ಹಲವು ಶಾಸಕರಿಂದ ಮಾತುಕತೆ ಕೂಡ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ ಬಿಎಸ್ವೈ ಸಂಪರ್ಕದಲ್ಲಿ ಇದ್ದಾರಂತೆ. ಮೋದಿ ಅಮಿತ್ ಶಾ ಮುಂದಿನ ಟಾರ್ಗೆಟ್ ಕರ್ನಾಟಕ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಈ 4 ರಾಜ್ಯಗಳಲ್ಲಿ ಬಿಜೆಪಿ ಜಯ ಬಾರಿಸಿದ್ರೆ ಇನ್ನು ಮೋದಿ ಅಮಿತ್ ಶಾ ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಕರ್ನಾಟಕದ ಮೇಲೆ ಮತ್ತು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ರಣತಂತ್ರ ಶುರು ಮಾಡ್ತಾರಾ ಶಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಹಾಗಾದ್ರೆ ಅವಧಿಗೂ ಮುನ್ನವೇ ಸಿದ್ದು ಸರ್ಕಾರ ಪತನವಾಗುತ್ತಾ ಇಲ್ಲ ಸಿದ್ದರಾಮಯ್ಯನವರೇ ಅವಧಿಗೂ ಮುನ್ನ ಚುನಾವಣೆಗೆ ಹೋಗ್ತಾರಾ? ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಬಿಸಿ ಬಿಸಿ ಚರ್ಚೆ. ರಾಜ್ಯ ರಾಜಕೀಯದಲ್ಲಿ ಚಾಣಕ್ಯರ ಚಂಡಮಾರುತ ಬೀರುವಂತಹ ಎಲ್ಲಾ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಗೋಚರಿಸ್ತಾ ಇದೆ. ಕಾರಣ 4 ರಾಜ್ಯಗಳಲ್ಲಿ ಬಿಜೆಪಿ ಒಂದು ವೇಳೆ ಜಯಭೇರಿಯನ್ನ ಬಾರಿಸಿದ್ರೆ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಕಾರಣ ಬಿಜೆಪಿಯ ಮೋದಿಯ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕವಾಗಲಿದೆ. ಹೀಗಾಗಿ 2018 ಜನವರಿ ಅಥವಾ ಫೆಬ್ರವರಿಯಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಒದಗಿ ಬರುತ್ತಾ ಇಲ್ಲ ಸಿದ್ದರಾಮಯ್ಯನವರೇ ಅವಧಿಗೂ ಮುನ್ನ ಚುನಾವಣೆಗೆ ಹೋಗ್ತಾರಾ? ಹಾಗಾದ್ರೆ ಅವಧಿಗೂ ಮುನ್ನವೇ ಸಿದ್ದು ಸರ್ಕಾರ ಪತನವಾಗುತ್ತಾ ಅನ್ನುವಂತಹ ಸಾಕಷ್ಟು ಗೊಂದಲಮಯ ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಕೆಲ ಶಾಸಕರು ಬಿಎಸ್ವೈ ಜೊತೆಗೆ ಮಾತುಕತೆಯಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಎಲೆಕ್ಷನ್ ಫಲಿತಾಂಶದಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು. ಅವಧಿಗೂ ಮುನ್ನವೇ ರಾಜ್ಯದಲ್ಲಿ ಚುನಾವಣೆ ಎದುರಿಸುವಂತಹ ಸಾಧ್ಯತೆಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬಿತ್ತರಿಸುತ್ತೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಿಎಸ್ವೈ ಜೊತೆ ಹಲವು ಶಾಸಕರಿಂದ ಒಂದಷ್ಟು ಚರ್ಚೆ ಮಾತುಕತೆಗಳು ನಡೀತಿವ್ಯಂತೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ ಬಿಎಸ್ವೈ ಕೂಡ ಸಂಪರ್ಕದಲ್ಲಿ ಇದ್ದಾರಂತೆ. ಮೋದಿ ಅಮಿತ್ ಶಾ ಅವರ ಮುಂದಿನ ಟಾರ್ಗೆಟ್ ಹಾಗಿದ್ರೆ ಕರ್ನಾಟಕನ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ರಣತಂತ್ರ ಶುರು ಮಾಡಿದ್ದಾರಾ ಶಾ ಅನ್ನುವಂತಹ ಪ್ರಶ್ನೆ ಈಗ ಮಗದೊಮ್ಮೆ ಉದ್ಭವಿಸಿದೆ. ನೋಟ್ ಬ್ಯಾನ್ ಆದ ನಂತರದ ದಿನಗಳಲ್ಲಿ ಯಾವ ರೀತಿಯಾಗಿ ಚುನಾವಣೆಯನ್ನ ಗೆಲ್ಲಬಹುದು ಬಿಜೆಪಿ ಅಥವಾ ಇದರಿಂದ ಏನಾದರೂ ನಷ್ಟವನ್ನ ಅನುಭವಿಸುತ್ತಾ ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇತ್ತು. ಆದ್ರೆ ಒಂದಷ್ಟು ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ವರವಾಗಿ ಪರಿಣಮಿಸುವಂತಹ ನಿಟ್ಟಿನಲ್ಲಿ ಸಮೀಕ್ಷೆಗಳು ಹೇಳ್ತಾ ಇವೆ. ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಈ 4 ರಾಜ್ಯಗಳಲ್ಲಿ ಬಿಜೆಪಿ ಒಂದ್ ವೇಳೆ ಜಯಭೇರಿಯನ್ನ ಬಾರಿಸಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಪ್ರಭಾವವನ್ನ ಬೀರಬಹುದಾ ಅಥವಾ ಕರ್ನಾಟಕದ ಜನತೆಯಲ್ಲಿ ಕಾಂಗ್ರೆಸ್ ಅನ್ನ ಕಸಿದುಕೊಳ್ಳುವಂತಹ ಸಾಧ್ಯತೆಗಳ ಬಗ್ಗೆ ಅಷ್ಟು ಕನಸು ಕಾಣುವಂತಹ ನೆಸೆಸಿಟಿ ಇಲ್ವಾ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. 4 ರಾಜ್ಯಗಳಲ್ಲಿ ಜಯಭೇರಿಯನ್ನ ಬಿಜೆಪಿ ಬಾರಿಸಿದ್ದೇ ಆದಲ್ಲಿ
ಕರ್ನಾಟಕ ಮುಂದಿನ ಚುನಾವಣೆಗೆ ಅಂದ್ರೆ 2018ರ ಜನವರಿ ಫೆಬ್ರವರಿಯಲ್ಲೇ ಎಲೆಕ್ಷನ್ ಎದುರಿಸಬೇಕಾದಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆಯಾ, ಹೇಗೆ? ದಿವ್ಯ, ಈಗಾಗಲೇ ಈ ಒಂದು ಸೂಚನೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸಿದೆ. ಮತ್ತೆ ಈ ಒಂದು ಸೂಚನೆ ಸಿಕ್ಕಿದೆ ಅಂತ ಕೂಡ ಕೆಲ ರಾಜಕಾರಣಿಗಳು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ 4 ರಾಜ್ಯಗಳಲ್ಲಿ ಈ ಒಂದು ಬಿಜೆಪಿ ಜಯಬೇರಿ ಬಾರಿಸಿದ್ದೆ. ಅದರಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಅಮಿತ್ ಶಾ ಮತ್ತೆ ಮೋದಿ ಅವರ ಒಂದು ಟಾರ್ಗೆಟ್ ಕರ್ನಾಟಕ ಆಗಿರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಈಗಿನಿಂದಲೇ ಈ ಒಂದು ರಣತಂತ್ರಗಳನ್ನ ರೂಪಿಸೋದಕ್ಕೆ ಈಗಾಗಲೇ ಅಮಿತ್ ಶಾ ಅವರು ಕೂಡ ಸಿದ್ಧರಾಗಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯ ಸೂಚನೆಗಳನ್ನು ಕೂಡ ರಾಜ್ಯ ಬಿಜೆಪಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ. ಅದರ ಒಂದು ಭಾಗವೇ ಈ ಒಂದು ಡೈರಿ ಬಿಡುಗಡೆಯ ತಂತ್ರ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕಾಂಗ್ರೆಸ್ ಅನ್ನ ಮುಕ್ತ ಭಾರತ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಪಣ ತೊಟ್ಟಂತಿದೆ. ಹಾಗಾಗಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ಚುನಾವಣೆ ಬರುತ್ತೆ ಡಿಸೆಂಬರ್ ಅಂತ್ಯದ ವೇಳೆಗೆ. ಹಾಗಾಗಿ ಆ ಒಂದು ಡಿಸೆಂಬರ್ ನಲ್ಲಿ ಹಿಮಾಚಲ ಪ್ರದೇಶ ಚುನಾವಣೆ, ಬಳಿಕ ಜನವರಿ ಮತ್ತು ಫೆಬ್ರವರಿ ಕರ್ನಾಟಕದ ಚುನಾವಣೆ ಆದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಬೇರು ಮಟ್ಟದಿಂದ ಕಿತ್ತಾಕ್ಬೇಕು ಅಂತ ಸೂಚನೆಯನ್ನು ಕೂಡ ರಾಜ್ಯ ಮಟ್ಟದ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವಧಿಗೂ ಮುನ್ನ ಕೂಡ ಚುನಾವಣೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಅಲೆಗೆಳೆಯುವಂತಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಕೆಲ ಕಾಂಗ್ರೆಸ್ನ ಒಂದು ಶಾಸಕರು ಕೂಡ ಬಿಎಸ್ವೈ ಅವರನ್ನ ಸಂಪರ್ಕಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಬಿಎಸ್ವೈ ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ಇನ್ನಷ್ಟು ಕಾಂಗ್ರೆಸ್ನ ಮುಖಂಡರುಗಳು ಶಾಸಕರು ಕೂಡ ಬರ್ತಾರೆ ನಮ್ಮ ಪಕ್ಷದ ಕಡೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಈಗಾಗಲೇ ರಣತಂತ್ರವನ್ನು ಕೂಡ ರೂಪಿಸಿದ್ದು, ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪಂಚರಾಜ್ಯಗಳ ಚುನಾವಣೆಯನ್ನು 4 ರಾಜ್ಯಗಳಲ್ಲಿ ಒಂದು ಬಿಜೆಪಿ ಜಯಬೇರಿ ಬಾರಿಸಿದ್ರೆ ಆ ಒಂದು ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಅವಧಿಗೂ ಮುನ್ನವೇ ಕೂಡ ಚುನಾವಣೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಈಗ ಉತ್ತರ ಪ್ರದೇಶ, ಪಂಜಾಬ್, ಗೋವಾ, ಉತ್ತರಾಖಂಡ್, ಮಣಿಪುರ ಈ ರೀತಿಯಾಗಿ ಎಲ್ಲಾ ಕಡೆ ಬಿಜೆಪಿಗೆ ಜಯಬೇರಿ ಬಾರಿಸಿದ್ರು ಕೂಡ ಅದು ಯಾವ ರೀತಿ ಕರ್ನಾಟಕದ ಮೇಲೆ ಪ್ರಭಾವ ಬೀರುತ್ತೆ? ಅಂದ್ರೆ ನೋಟ್ ಬ್ಯಾನ್ ಎಫೆಕ್ಟ್ ನ ಜನ ಮರ್ತು ನೋಟ್ ಬ್ಯಾನ್ ನಿಂದಾಗಿ ಆದಂತಹ ಒಂದಷ್ಟು ಲಾಭಗಳನ್ನ ಸ್ವೀಕರಿಸಿ ಅವ್ರಿಗೆ ಜೈ ಅಂತಾರೆ ಅಂತನಾ, ಅಥವಾ ಕಾಂಗ್ರೆಸ್ ಸರ್ಕಾರದ ಒಂದು ಆಳ್ವಿಕೆಯಿಂದ ನಾವು ಸಾಕು, ಇದರಿಂದ ಮತ್ತೆ ಬೇರೆ ಸರ್ಕಾರಕ್ಕೆ ಒಂದು ಅವಕಾಶವನ್ನ ಕೊಟ್ಟು ನೋಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಪರಿಭಾವಿಸ್ತಿದ್ದಾರೆ ಅಂತನಾ? ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ ರವೀಶ್? ದಿವ್ಯಾ, ಈ ಒಂದು ನೋಟ್ ಬ್ಯಾನ್ ಎಫೆಕ್ಟ್ ಏನಾಗುತ್ತೆ ಏನಾಗಲ್ಲ ಅನ್ನೋದು ಕೂಡ ಈ ಒಂದು ಪಂಚರಾಜ್ಯ ಚುನಾವಣೆಗಳು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಬಿಜೆಪಿ ಜಯಬೇರಿ ಬಾರಿಸಿದ್ರು ಅಷ್ಟರ ಮಟ್ಟಿಗೆ ಪರಿಣಾಮ ಬೀರಿಲ್ಲ. ಎಲ್ಲೋ ಒಂದ್ ಕಡೆ ನೋಟ್ ಬ್ಯಾನ್ ಇಂದಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅದು ಕೂಡ ರಾಜ್ಯದಲ್ಲಿ ಪರಿಣಾಮ ಬೀರ್ಬೋದು. ಆದ್ರೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂತ ಒಂದು ಆಡಳಿತ ವಿರೋಧಿ ಅಲೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗೆ ಅದನ್ನು ಕೂಡ ಯಾವ ರೀತಿ ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಈ ಒಂದು ಬಿಜೆಪಿಯ ಕಾರ್ಯತಂತ್ರಗಳು ಮತ್ತೆ ರಣತಂತ್ರಗಳು ಏನಿರ್ತವೆ, ಅಂದ್ರೆ ಆ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ತಮ್ಮತ್ತ ಸೆಳೆಯೋದು ಮತ್ತೆ ಆ ಒಂದು ಪಕ್ಷದ ಮುಖರನ್ನ ಸೆಳೆಯೋದು, ಆ ಒಂದು ಕಾರ್ಯತಂತ್ರಗಳನ್ನು ಕೂಡ ಇಲ್ಲಿ ಅಮಿತ್ ಶಾ ಅವರು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಆ ಒಂದು ಕಾರ್ಯತಂತ್ರಗಳನ್ನು ಕೂಡ ಈಗ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ರಾಜ್ಯ ಮುಖಂಡರ ಜೊತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಅವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಎಲ್ಲಾ ಕಾರ್ಯತಂತ್ರಗಳನ್ನು ಕೂಡ ಒಂದು ಗೇಮ್ ಪ್ಲಾನ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ವೇಳೆ ಏನಾದ್ರು ಕಾಂಗ್ರೆಸ್ನ ಶಾಸಕರು ಏನಾದ್ರೂ ಬಿಜೆಪಿ ಸೇರೋದೇ ಆದ್ರೆ ನಿಜಕ್ಕೂ ಕೂಡ ಅವಧಿಗೂ ಮುನ್ನವೇ ಚುನಾವಣೆ ಬರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಅದ್ರ ಜೊತೆಗೆ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಹೋಗಿ ನೀವು ಅವಧಿ ಮುಂದೆ ಚುನಾವಣೆಗೆ ಹೋಗಿ ಅಂತ ಕೂಡ ಹೇಳಿದ್ರೆ ಆ ಒಂದು ಸಿದ್ದರಾಮಯ್ಯನವರು ಕೂಡ ಅವಧಿ ಮುನ್ನ ಚುನಾವಣೆಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಈಗಷ್ಟೇ ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ದಿವ್ಯಾ, ಓಕೆ, ನೋಡೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಿಕ್ಕೆ ಯಾವೆಲ್ಲ ಒಂದು ಹುನ್ನಾರಗಳನ್ನ ನಡೆಸುತ್ತೆ, ಬಿಜೆಪಿ ಯಾವ ರೀತಿ ಶತಪ್ರಯತ್ನವನ್ನ ಮಾಡುತ್ತೆ ಅಂತ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ನಾಳೆ ಉತ್ತರ ಪ್ರದೇಶ, ಪಂಜಾಬ್, ಗೋವಾ, ಉತ್ತರಾಖಂಡ್, ಮಣಿಪುರದಲ್ಲಿ ಮಹಾ ಫಲಿತಾಂಶ ಬರಲಿದೆ.
ಪಂಜಾಬ್, ಗೋವಾ, ಉತ್ತರಾಖಂಡ್ ಮತ್ತು ಮಣಿಪುರದಲ್ಲಿ ಮಹಾ ಫಲಿತಾಂಶದ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಪಬ್ಲಿಕ್ ಟಿವಿಯಲ್ಲಿ ಫಲಿತಾಂಶದ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. HR ರಂಗನಾಥ್ ಮತ್ತು ರಾಜಕೀಯ ತಜ್ಞರಿಂದ ಹರಿತ ವಿಶ್ಲೇಷಣೆ ಇರಲಿದೆ. ಚುನಾವಣೋತ್ತರ ಸಮೀಕ್ಷೆಯಂತೆಯೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲ್ಲುತ್ತಾ, ಉತ್ತರಾಖಂಡ್ನ ಮಣಿಪುರ, ಗೋವಾದಲ್ಲಿ ಮೋದಿ ಕಮಾಲ್ ನಡೆಯುತ್ತಾ, ದೇಶದ ಭೂಪಟದಿಂದ ಹೊರಬರುತ್ತಿರುವಂತಹ ಕಾಂಗ್ರೆಸ್ ಪಂಜಾಬ್ನಲ್ಲಿ ಅಲೆ ಸೃಷ್ಟಿ ಮಾಡುತ್ತಾ, ಪಂಚ ರಾಜ್ಯಗಳಲ್ಲಿ ಹವಾ ಸೃಷ್ಟಿಸಿ 2019ಕ್ಕೆ ಮತ್ತೆ ಪಟ್ಟಕ್ಕೆ ಏರ್ತಾರ ಮೋದಿ. ಪಂಚ ರಾಜ್ಯಗಳ ಪಕ್ಕಾ ಫಲಿತಾಂಶವನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಇಡುತ್ತೆ. HR ರಂಗನಾಥ್ ಮತ್ತು ರಾಜಕೀಯ ತಜ್ಞರಿಂದ ಹರಿತ ವಿಶ್ಲೇಷಣೆ ಕೂಡ ಇರಲಿದೆ. ತಪ್ಪದೆ ನೀವು ಈ ಒಂದು ಕಾರ್ಯಕ್ರಮವನ್ನ ನಾಳೆ ಬೆಳಗ್ಗೆಯಿಂದ ನೇರ ಪ್ರಸಾರದಲ್ಲಿ ನೋಡಬಹುದಾಗಿದೆ. ಪಂಚ ತೀರ್ಪು, ಮೋದಿ ಮತ್ತೆ PM ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಈ ಫಲಿತಾಂಶ ಯಾವ ರೀತಿ ಪುಷ್ಟಿ ಕೊಡುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಈ ಕುತೂಹಲದ ಕಂಪ್ಲೀಟ್ ಮಾಹಿತಿಯನ್ನ ನಾಳೆ ಬೆಳಗ್ಗೆಯಿಂದ ನೇರ ಪ್ರಸಾರದಲ್ಲಿ HR ರಂಗನಾಥ್ ಸರ್ ಜೊತೆಗೆ ರಾಜಕೀಯ ತಜ್ಞರು ಹರಿತ ವಿಶ್ಲೇಷಣೆಯನ್ನ ಕೊಡಲಿದ್ದಾರೆ. ನಾಳೆ ಸಂಪೂರ್ಣ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇಂಚಿಂಚು ಮಾಹಿತಿಯನ್ನ ನೀವು ಪಡೆದುಕೊಳ್ಳಬಹುದು. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು. ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ